ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಶ್ರುತ ಕ್ರಿಯೇಟಿವ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಯಾವ ರೀತಿ ಸಂಕ್ರಾಂತಿ ಹಬ್ಬನ ನಾವು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತೀನಿ. ನೀವು ಕೂಡ ಯಾವ ರೀತಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿಕೊಂಡ್ರಿ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತು ಬೆಳಗ್ಗೆನೇ ನಾನು ಮನೆ ಮುಂದೆ ನೀರು ಹಾಕ್ಬಿಟ್ಟು ರಂಗೋಲಿಯಿಂದ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಕ್ರಾಂತಿ ಅಂದ್ರೇ ಬಣ್ಣ ಬಣ್ಣದ ರಂಗೋಲಿಗಳು ಅಲ್ವಾ. ಸೊ ನಾನು ಕೂಡ ಸಿಂಪಲ್ಲಾಗಿ ರಂಗೋಲಿನ ಹಾಕ್ತಾಯಿದ್ದೀನಿ. ನಾವಿರೋದು ಸೆಕೆಂಡ್ ಫ್ಲೋರಲ್ಲಿ, ಹಾಗಾಗಿ ನಾನು ಸಿಂಪಲ್ಲಾಗಿ ಮನೆ ಮುಂದೆ ಈ ರೀತಿ ರಂಗೋಲಿನ ಬಿಡಿಸ್ತಾ ಇದ್ದೀನಿ. ಗ್ರೌಂಡ್ ಫ್ಲೋರಲ್ಲಿ ಇದ್ದರೆ ತುಂಬ ಗ್ರ್ಯಾಂಡಾಗಿ ನಾವು ರಂಗೋಲಿಗಳು ಹೇಗೆ ಬೇಕೋ ಆ ರೀತಿ ಹಾಕ್ಕೋಬೋದು ಅಲ್ವಾ. ಗ್ರೌಂಡ್ ಫ್ಲೋರಲ್ಲಿ ಇರೋವರೆಗೂ ನಾನು ಕೂಡ ತುಂಬ ದೊಡ್ಡದಾಗಿ ಹಾಕ್ತಾಯಿದ್ವಿ, ನ್ಯೂ ಇಯರ್ಗೆ ಹಾಗೆ ಸಂಕ್ರಾಂತಿಗೆ ಎಲ್ಲ ಕೂಡ. ಈಗ ಮೇಲೆ ಇರೋದ್ರಿಂದ ಹಾಕೋಕ್ಕೆ ಆಗ್ತಾಯಿಲ್ಲ. ಸೊ ಹಾಗಂತ ರಂಗೋಲಿ ಹಾಕ್ದಿರ ನಾವು ಹಬ್ಬ ಮಾಡೋಕ್ಕೂ ಆಗೋದಿಲ್ಲ ಅಲ್ವಾ. ಸೊ ಇರೋ ಜಾಗದಲ್ಲಿ ನಾನು ಸಿಂಪಲ್ಲಾಗಿ ಈ ರೀತಿ ಒಂದು ರಂಗೋಲಿನ ಬಿಡಿಸೋಣ ಅಂತೇಳ್ಬಿಟ್ಟು ಸಂಕ್ರಾಂತಿಗೋಸ್ಕರ ಇವತ್ತು ಈ ರಂಗೋಲಿನ ಹಾಕ್ಕೊತಾ ಇದ್ದೀನಿ. ರಂಗೋಲಿ ಅಂತಂದರೆ ಚುಕ್ಕೆ ಇಟ್ಟು ನಾನು ರಂಗೋಲಿ ಏನೂ ಹಾಕ್ತಾಯಿಲ್ಲ, ಕೈಯಲ್ಲಿ ಹಾಗೇ ಈ ರೀತಿ ಸಿಂಪಲ್ಲಾಗಿ ರಂಗೋಲಿನ ಬಿಡಿಸ್ತಾ ಇದ್ದೀನಿ. ಸೊ ಪೊಂಗಲ್ ಹುಕ್ಕಿ ಬರೋ ಥರ ಈ ರೀತಿ ಒಂದು ಮಡಿಕೆನ ಹಾಕ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಒಂದು ಮಡಿಕೆ ಹಾಕಿ ಅದಕ್ಕೆ ಡಿಸೈನ್ ಮಾಡಿಬಿಟ್ಟು ಅದು ಫ್ಲವರ್ ಮೇಲೆ ಇರೋ ಥರ ಡಿಸೈನ್ ಮಾಡ್ತಾಯಿದ್ದೀನಿ. ಈ ಕಡೆ ಇನ್ನು ಸಂಕ್ರಾಂತಿಗೆ ಕಬ್ಬು ತುಂಬ ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ ಕಬ್ಬನ್ನು ಕೂಡ ಬಿಡಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಥರ ರಂಗೋಲಿಗಳೇ ಜಾಸ್ತಿ ಹಾಕೋದಲ್ವ ಹಬ್ಬಕ್ಕೆ. ಇನ್ನೊಂದು ಬೆಳಗ್ಗೆ ರಂಗೋಲಿಗಳು ಹಾಕೋದಕ್ಕೆ ಅರ್ಧ ಟೈಮ್ ತೊಗೊಳ್ತಾ ಇರುತ್ತೆ ಅಲ್ವ ಎಲ್ಲರಿಗೂ. ನಾನು ವೀಡಿಯೋದಲ್ಲಿ ತೋರಿಸ್ಬೇಕಾದ್ರೆ ಫಟಾಫಟ್ ಅಂತ ಆಗೋಗ್ತಾ ಇದೆ, ಆದರೆ ನನಗೆ ಇದು ಹಾಕೋದಕ್ಕೆ ಒಂದು 16 ಮಿನಿಟ್ಸ್ವರೆಗೂ ಹಿಡಿಸ್ತು. ಇನ್ನು ದೊಡ್ಡದಾಗಿ ರಂಗೋಲಿ ಹಾಕಬೇಕಂದ್ರೆ ಗಂಟೆಗಳೇ ಹಿಡಿಸುತ್ತೆ ಅಲ್ವಾ. ಸೊ ನಾನಾದರೆ ಈ ರೀತಿ ಸಿಂಪಲ್ಲಾಗಿ ಒಂದು ರಂಗೋಲಿನ ಬಿಡಿಸ್ಬಿಟ್ಟು ಹ್ಯಾಪಿ ಸಂಕ್ರಾಂತಿ ಅಂತೇಳ್ಬಿಟ್ಟು ಬರಿತಾ ಇದ್ದೀನಿ. ನಾನು ರಂಗೋಲಿ ಹಾಕೋ ಹೊತ್ತಿಗೆ ಚೆನ್ನಾಗಿ ಬಿಸಿಲು ಬಂದುಬಿಟ್ಟಿತ್ತು. ಸೊ ನಾನು ಒಳಗಡೆಯಿಂದ ಎಲ್ಲ ಸಾರಿಸ್ಕೊಂಡು ಬಂದು ನಂತರ ಆಚೆ ನೀರು ಹಾಕಿ ಆಮೇಲೆ ರಂಗೋಲಿನ ಹಾಕ್ತಾಯಿದ್ದೀನಿ. ಮನೆಯೆಲ್ಲ ಕೂಡ ಸಾರಿಸಿದ್ದು ಆಯಿತು. ರಂಗೋಲಿ ಎಲ್ಲ ಹಾಕಿಬಿಟ್ಟು ಬಂದಮೇಲೆ ಸ್ನಾನ ಮಾಡ್ಕೊಂಡು ಬಂದು ಈಗ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ. ಫಸ್ಟು ಗೆಣಸನ್ನು ನಾನು ಬೇಯಿಸೋಕೆ ಇಟ್ಬಿಡ್ತೀನಿ. ಆಲ್ರೆಡಿ ನಾನು ಅನ್ನ ಮತ್ತು ಸಾಂಬಾರನ್ನು ಮಾಡಿಬಿಟ್ಟೆ, ಇದಕ್ಕಿನ ಬೇಳೆ ಸಾರು ಮಾಡಿ ಅನ್ನ ಮಾಡಿದ್ದೀನಿ. ಈಗ ಇನ್ನೊಂದು ಸೈಡು ಗೆಣಸನ್ನು ಬೇಯಿಸೋಕೆ ಇಟ್ಟಿದ್ದೀನಿ. ಈ ಕಡೆ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಹೆಸರುಬೇಳೆನ ಹುರಿತಾ ಇದ್ದೀನಿ. ಈ ಹಬ್ಬಕ್ಕೆ ಇಂಪಾರ್ಟೆಂಟಾಗಿ ಮಾಡೋದು, ನಾವಾದರೆ ಪೊಂಗಲ್ ಮಾಡಿ ಗೆಣಸನ್ನು ಬೇಯಿಸ್ತೀವಿ, ಹಾಗೆ ಅವರೆಕಾಯಿ ಕಡಲೆಕಾಯಿನ ಬೇಯಿಸ್ತೀವಿ. ನನಗೆ ಈ ಸಲ ಹಸಿ ಕಡಲೆಕಾಯಲ್ಲೂ ಸಿಗಲಿಲ್ಲ, ಸೊ ಹಾಗಾಗಿ ಕಡಲೆಕಾಯಿನ ಬೇಯಿಸಲಿಲ್ಲ. ಗೆಣಸು ಮತ್ತು ಅವರೆಕಾಯಿನ ಮಾತ್ರ ಬೇಯಿಸ್ತಾ ಇದ್ದೀನಿ. ಕಂಪಲ್ಸರಿ ನಾವು ಈ ಹಬ್ಬಕ್ಕೆ ಬೇಯಿಸ್ತೀವಿ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನನಗೆ ಗೊತ್ತಿಲ್ಲ. ಸೊ ನನಗೆ ಇದೇ ರೂಢಿ. ಈಗ ಹೆಸರುಬೇಳೆ ಎಲ್ಲ ಕೂಡ ಹುರ್ಕೊಂಡಾದಮೇಲೆ ಈ ಕಡೆ ನಾನು ಪೊಂಗಲ್ಗೆ ಕುಕ್ಕರ್ಗೆ ಹಾಕಿ ಇಡ್ತಾ ಇದ್ದೀನಿ. ಒಂದು 1/4 ಕಪ್ಪಷ್ಟು ಹೆಸರುಬೇಳೆಗೆ ಅರ್ಧ ಕಪ್ಪಷ್ಟು ಅಕ್ಕಿನ ಹಾಕ್ಕೊಂಡು ಹಾಲು ಕೂಡ ಅದರಲ್ಲೇ ಹಾಕಿಬಿಟ್ಟು ಒಂದೇ ಸಲ ನಾನು ಇಟ್ಟಿದ್ದೀನಿ. ಒಂದು 3 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಈ ಕಡೆ ಇನ್ನೊಂದು ಸೈಡು ನಾನು ಬೆಲ್ಲನ ಕೂಡ ಕರಗಿಸ್ಕೊಳ್ಳೋದಕ್ಕೆ, ಬೆಲ್ಲ ಆಲ್ರೆಡಿ ಪುಡಿ ಮಾಡಿಟ್ಟಿದ್ದೆ ನಾನು ಫಸ್ಟೇ, ಅದನ್ನೇ ಈಗ 1/4 ಕಪ್ಪಷ್ಟು ಹಾಕಿದ್ದೀನಿ. ಬೆಲ್ಲ ಹಾಕಿಬಿಟ್ಟು ಅದನ್ನು ಕೂಡ ಇನ್ನೊಂದು ಸೈಡ್ ಕರಗಿಸೋಕೆ ಇಕ್ಬೇಕು. ಈಗ ಆ ಕಡೆದು ನೋಡಿ ವಿಸಿಲ್ ಬಂದಿದೆ ಗೆಣಸಿಟ್ಟಿದ್ದು. ಸೊ ಈಗ ಅದನ್ನು ಇಳಿಸ್ಬಿಟ್ಟು ಈ ಕಡೆಗೆ ನಾನು ಬೆಲ್ಲನ ಇಟ್ಟಿದ್ದೀನಿ. ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ. ಕರಗಿದ್ಮೇಲೆ ಅದನ್ನು ಶೋಧಿಸ್ಕೊಂಡು ಆ ಕಡೆದು ಕೂಡ ಪೊಂಗಲ್ದು ಕೂಡ ವಿಸಿಲ್ ಬಂದಿತ್ತು, ಅದು ಸ್ವಲ್ಪ ತಣ್ಣಗಾಗ್ತಲೇ ಅದರೊಳಗೆ ಬೆಲ್ಲನ ಹಾಕ್ಕೊಂಡು ಕಾಯಿ ತುರಿದಿಟ್ಟಿದ್ದೀನಿ, ಕಾಯಿ ತುರಿನ ಕೂಡ ಹಾಕ್ಕೊಂಡು
ಸ್ವೀಟು ಕರೆಕ್ಟಾಗಿ ಆಗಿದೆಯಾ ಇಲ್ವಾ ಅಂತ ಒಂದು ಸಲ ನೋಡಿಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದರಲ್ಲಿ ನೋಡಿ ಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪೌಡರ್ನ ಕೂಡ ಹಾಕ್ಕೋಬೇಕು. ಹಾಕ್ಕೊಂಡು ನಾನು ಇನ್ನೊಂದು ವಿಸಿಲನ್ನು ಹಾಕಿಸ್ಕೊಬಿಡ್ತೀನಿ. ಪೊಂಗಲ್ಗೆ ಸ್ವಲ್ಪ ನುಣ್ಣಕ್ಕಿದ್ರೇ ಚೆನ್ನಾಗಿರುತ್ತೆ ಅಲ್ವಾ, ಹಾಗಾಗಿ ಬೆಲ್ಲ ಕೂಡ ಈಗ ತಾನೇ ಹಾಕಿದ್ದು. ಒಂದು ವಿಸಿಲ್ಗೆ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ವಿಸಿಲನ್ನು ಹಾಕ್ಸ್ಕೊಳ್ಳೋಕ್ಕೆ ಇಟ್ಬಿಟ್ಟು, ಈ ಕಡೆದು ನೋಡಿ ಗೆಣಸು ಬೆಂದಿತ್ತಲ್ವ, ಗೆಣಸನ್ನು ತೆಗೆದುಬಿಟ್ಟು ಆ ನೀರಿಗೆ ಮತ್ತೆ ನಾನು ಅವರೆಕಾಯಿನ ಹಾಕ್ಬಿಡ್ತೀನಿ. ಬೇರೆ ನೀರು ಏನಕ್ಕೆ ಬೇಡ, ಬಿಸಿ ಇತ್ತಲ್ವ ನೀರು, ಅದೇ ನೀರಿಗೇನೆ ಹಾಕ್ಕೊಬಿಡ್ತೀನಿ. ಒಂಚೂರು ಉಪ್ಪನ್ನು ಹಾಕ್ಕೊಂಡು, ಅವರೆಕಾಯಿಗೆ ಉಪ್ಪಿಡಿಬೇಕಲ್ವ, ಹಾಗಾಗಿ ಅದೇ ನೀರಿಗೇನೆ ಹಾಕ್ಬಿಟ್ಟು ನಾನು ವಿಸಿಲನ್ನು ಹಾಕ್ಸ್ಕೊಬಿಡ್ತೀನಿ. ಒಂದು ವಿಸಿಲ್ಗೆ ಅವರೆಕಾಯಿ ಕೂಡ ಬೆಂದೋಗುತ್ತೆ. ನಾನು ಸ್ವಲ್ಪನೇ, ಅಂದರೆ ಶಾಸ್ತ್ರಕ್ಕೆ ಅವರೆಕಾಯಿ ಬೇಯಿಸ್ಬೇಕಲ್ವ, ಹಾಗಾಗಿ ಸ್ವಲ್ಪ ಇಟ್ಟಿದ್ದೀನಿ. ಅದು ಕೂಡ ವಿಸಿಲ್ ಬಂದಾಯಿತು. ಸೊ ಈಗ ತಣ್ಣಗಾಗ್ತಲೇ ಎಲ್ಲದನ್ನು ಕೂಡ ನಾವು ದೇವರಿಗೆ ತೆಗೆದುಬಿಟ್ಬಿಟ್ಟು ನೈವೇದ್ಯಕ್ಕೆ ಇಡಬೇಕಲ್ವ, ಪೂಜೆ ಮಾಡಿಬಿಟ್ಟು. ಹಾಗಾಗಿ ಗೆಣಸು ಕೂಡ ಬೆಂದಿದೆ. ಗೆಣಸು ಅವರೆಕಾಯಿನ ಹಾಕ್ಕೊಂಡಿದ್ದೀನಿ. ಇನ್ನೊಂದರಲ್ಲಿ ಎಳ್ಳು ಬೆಲ್ಲ ಕೂಡ ಮಾಡ್ಕೊಂಡಿದ್ದೀನಿ. ಎಳ್ಳು ಬೆಲ್ಲ ನಾನು ನಿನ್ನೆ ವಿಡಿಯೋದಲ್ಲೇ ಹಾಕಿದ್ದೆ, ಯಾವ ರೀತಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಅಂತೇಳ್ಬಿಟ್ಟು. ನಾನು ಮನೆಯಲ್ಲೇ ಎಳ್ಳು ಬೆಲ್ಲನ ಮಾಡ್ಕೊಂಡಿದ್ದೆ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಒಂದು ಸಲ ನೋಡಿ, ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈಗ ಪೊಂಗಲ್ ಕೂಡ ರೆಡಿಯಾಗಿದೆ. ಪೊಂಗಲನ್ನು ಕೂಡ ನೈವೇದ್ಯಕ್ಕೆ ಫಸ್ಟೇ ತಗೋಬಿಡಬೇಕು, ಅಂದರೆ ನಾವು ಎಂಜಲ್ ಮಾಡ್ದಿರೇ ನೈವೇದ್ಯಕ್ಕೆ ಇಡಬೇಕಾಗುತ್ತಲ್ವ. ಪೊಂಗಲ್ಗೆ ನಾನು ಆಗಲೇ ದ್ರಾಕ್ಷಿ ಗೋಡಂಬಿನ ಹುರಿದಿಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಬಿಡ್ತೀನಿ. ಪೊಂಗಲ್ಗೆ ತುಪ್ಪ ಹಾಕಿದ್ರೆ ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ, ಚೆನ್ನಾಗಿರುತ್ತೆ. ಈಗ ಇನ್ನೊಂದು ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಫಸ್ಟು ದೇವರಿಗೆ ನೈವೇದ್ಯಕ್ಕೆ ಸೈಡಿಗೆ ತಗೋಬಿಡ್ತೀನಿ. ಸೊ ನಾನು ಅಡುಗೆ ಮಾಡ್ತಾಯಿದ್ದೆ, ಸಿರಿ ದೇವ್ರ ಮನೆಯಲ್ಲೆಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ಲು. ಯಾವಾಗಲೂ ಕೂಡ ಜಾಸ್ತಿ ಸಿರಿನೇ ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ಕೂಡ ರೆಡಿ ಮಾಡೋದಲ್ವ. ಸೊ ನೀವು ನೋಡೇ ಇರ್ತೀರ. ನಾನು ಎಲ್ಲ ಅಡುಗೆ ರೆಡಿ ಮಾಡೋ ಅಷ್ಟೊತ್ತಿಗೆ ಸಿರಿ ಕೂಡ ದೇವ್ರ ಮನೆಯಲ್ಲಿ ಎಲ್ಲದನ್ನು ಕೂಡ ಜೋಡಿಸಿದ್ದಾಳೆ. ಈಗ ದೇವ್ರ ನೈವೇದ್ಯಕ್ಕೆ ಎಲೆ ಅಡಿಕೆ, ಬಾಳೆಹಣ್ಣು, ಕಬ್ಬು ಕೂಡ ತಂದಿದ್ದೆ ನೆನ್ನೆನೆ. ಕಬ್ಬನ್ನು ಇಟ್ಬಿಟ್ಟು ನೈವೇದ್ಯಕ್ಕೆ ನಾನು ಗೆಣಸು, ಅವರೆಕಾಯಿ, ಎಳ್ಳು ಬೆಲ್ಲ ಹಾಗೆಯೇ ಪೊಂಗಲನ್ನು ಇಟ್ಬಿಟ್ಟು ಈಗ ಪೂಜೆ ಮಾಡ್ಕೊಬಿಡ್ತೀವಿ. ಇವತ್ತು ಸ್ವಲ್ಪ ಲೇಟೇ ಆಗಿಬಿಡ್ತು ಪೂಜೆ ಮಾಡೋ ಅಷ್ಟೊತ್ತಿಗೆ. ಸಿರಿ ಪೂಜೆ ಮಾಡ್ತಿದ್ದಾಳೆ. ಚಿನ್ನುಗಿನ್ನೂ ಸ್ನಾನ ಮಾಡಿಸಿಲ್ಲ, ಅವಳಿಗೆ ಫುಲ್ಲು ಕೋಲ್ಡ್ ಇತ್ತು. ಮಾಡಿಸೋದು ಬೇಡವಾ ಅಂತೇಳ್ಬಿಟ್ಟು ತಲೆಗೆ ಸುಮ್ಮನೆ ಇದ್ದೆ. ಇನ್ನು ಹಬ್ಬದ ದಿನ ಯಾಕೆ ಅಂತೇಳ್ಬಿಟ್ಟು ಮಾಡಿಸ್ಬಿಟ್ಟು ಒಂದು ಟ್ಯಾಬ್ಲೆಟ್ ಹಾಕ್ಬಿಡೋಣ ಅಂತೇಳ್ಬಿಟ್ಟು ಇನ್ನೂ ಮಾಡಿಸಿಲ್ಲ. ಅವಳಿನ್ನೂ ಸ್ನಾನನೇ ಮಾಡಿಲ್ಲ. ಚೆನ್ನಾಗಿ ಬಿಸಿಲು ಬಂದಮೇಲೆ ಸ್ನಾನ ಮಾಡಿಸೋಣ ಅಂತೇಳ್ಬಿಟ್ಟು. ಅವಳಿಗೆ ನಿನ್ನೆಯಿಂದ ಫುಲ್ ಜ್ವರ ಇತ್ತು. ಜ್ವರ ಏನೋ ಕಡಿಮೆ ಆಗಿದೆ, ಆದರೆ ಕೋಲ್ಡು ಕೆಮ್ಮು ಇನ್ನೂ ಇತ್ತು. ಸ್ನಾನ ಅಂತೂ ಮಾಡಿಸ್ಬಿಟ್ಟಿಲ್ಲ ಇನ್ನೂ. ಬಟ್ ಹಬ್ಬದ ದಿನ ಯಾಕೆ ಮಾಡಿಸ್ಬಿಡೋಣ, ಒಂದು ಟ್ಯಾಬ್ಲೆಟ್ ಹಾಕ್ಬಿಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಬಿಸಿಲು ಚೆನ್ನಾಗಿ ಬಂದಮೇಲೆ ಮಾಡಿಸ್ಬೇಕು ಅವಳಿಗೆ. ಸೊ ಈಗ ಪೂಜೆ ಎಲ್ಲ ಆದಮೇಲೆ ಈಗ ಎಳ್ಳು ಬೆಲ್ಲ ಕೊಡೋಣ ಅಂತೇಳ್ಬಿಟ್ಟು ನಾವು ಸುಜಾತ ಮನೆ ಹತ್ರ ಹೋಗ್ತಾ ಇದ್ದೀವಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ನನಗೆ ಕೂಡ. ಹ್ಯಾಪಿ ಸಂಕ್ರಾಂತಿ ಲಕ್ಕಿ. ಪಪ್ಪುಮ್ಮ ಆಯ್ತು, ನೀನು ತಿನ್ನಲ್ಲ ಬೆಲ್ಲ, ಚಾಕ್ಲೇಟ್. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು, ಸೇಮ್ ಟು ಯು. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ನೀನ್ ಹೇಳಲ್ವ ಲಕ್ಕಿ? ಹ್ಯಾಪಿ ಸಂಕ್ರಾಂತಿ ಚಪ್ಪು. ನೀನ್ ಹೇಳಲ್ವಾ ಹ್ಯಾಪಿ ಸಂಕ್ರಾಂತಿ ಅಂತ? ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ತಗೊಳ್ಳಿ. ದಾ ಚಪ್ಪು. ಥ್ಯಾಂಕ್ ಯು. ಹ್ಯಾಪಿ ಸಂಕ್ರಾಂತಿ.
ಹಂಗೆ ನೋಡೋಕ್ಕೆ ಸೂಪರಾಗಿದ್ದಾವೆ, ತಿನ್ನೋಕ್ಕೆ ಹೆಂಗಿದಾವೆ ಅಲ್ವಾ ಸಿರಿ? ತಿನ್ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಸ್ವೀಟ್ಸೆ, ಚಾಕ್ಲೇಟ್ಸ್. ಡಿಫ್ರೆಂಟ್ ಇದೇನು ಜೆಲ್ಲಿ, ಈ ಕಡೆ ತೋರಿಸಿ ಮೇಲೆಗೆತ್ತು. ಅದೇ ಹಂಗೆ ಎರಡು ಒಂದೇ. ಇವೆರಡು ಒಂದೇ, ಇಬ್ರಿಗೂ ಒಂದೊಂದು. ಇದು ಎರಡು, ಸ್ವಲ್ಪ ಚೇಂಜ್. ಚಿನ್ನ, ಈ ಮೂರಲ್ಲಿ ಯಾವ್ದು ಬೇಕು ನಿನಗೆ? 3 ಬೇಕು. ಎಲ್ಲ ಬೇಕು. ದಿಸ್ ಇಸ್ ಫಾರ್ ಮೀ. ಈಟ್ ಅಂಡ್ ಗೋ. ಅಕ್ಕ ಒದ್ದಲ್ಲ ಆನಂದ. ನೀನ್ ಯಾಕೆ ಹಂಗೆ ನೋಡ್ತೀಯ? ನನಗೆ ಅದಕ್ಕೂ ಟೇಪ್ ಹಾಕೋರಮ್ಮ. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಚೆನ್ನಾಗಿದೆ. ಜೋಳ ಅಕ್ಕಿ ಟೇಸ್ಟ್ ಬರ್ತದೆ. ಹ್ಯಾಪಿ ಸಂಕ್ರಾಂತಿ ಚಿನ್ನು. ಜೋಳ ಇದು ಆಮೇಲೆ ಹೆಸರು ಜೋಳದಲ್ಲಿ ಮಾಡಿರೋ ಸ್ವೀಟ್. ಇದು 3 ಇದೆ ಅಲ್ಲ, ಮೂವರೆಗೂ ಒಂದೊಂದು. ಬೇಡ ನಿಂಗೆ? ನನ್ನ ಚಾಕ್ಲೇಟ್ಸ್ ಯಾರಾದ್ರೂ ಮುಟ್ಟಿದ್ರೆ ಅಂತ ಹೊಡೆದಾಕ್ಬಿಡ್ತೀನಿ. ಇವಾಗ ಇದು ಬೇಡವಾ ನಿನಗೆ? ಓಕೆ, ಎರಡು ನನಗೊಂದು ಪಾಪ ಅದೊಂದು. ಇವ ಬೇಕಾ ಹಲ್ವಾ? ಬೇಡವಾ? ಹಲ್ವಾ ಬೇಡವಾ ನಿನಗೆ? ನನಗೊಂದು, ನನಗೂ ಪಪ್ಪಾಗಿದ್ದು ಅದು ನಿನ್ಗೆ. ಇದು ನೀನು ತಿನ್ನಲ್ಲ ಬಿಡಿ, ಗೊತ್ತು. ಅದ್ರ ಬದಲು ಇದು. ಇದು ಪಿಸ್ತಾ, ಇದು ಪಿಸ್ತಾ. ಇದ್ರಲ್ಲಿ ಯಾವ್ದು ಬೇಕು? ಇಲ್ಲ ಚಿನ್ನು, ಅದು ನನಗೆ ಬೇಕು ಅಂತ ಹೇಳಿದ್ದೀನಿ. ಇದ್ರಲ್ಲಿ ನಾವೆಲ್ಲರೂ ಶೇರ್ ಮಾಡ್ಕೊಳ್ಳೋಣ. ಅವೆರಡು ಕೊಡ್ತಾ. ಇದರಲ್ಲಿ ಆಗ್ಬೇಕು. ಇದು ವಾಲ್ನಟ್ ತಿನ್ನಲ್ಲ ಮಮ್ಮಿ, ಅದು ಅದಿಬ್ಬರಿಗೂ ಅರ್ಧ ಅರ್ಧ. ಅದೇ ಇವು ಅವಳದು, ಇವೆಲ್ಲ ನಿಮ್ಮವು, ಇವು ನನ್ನವು. ಅದು ಕೊಡ ಅಮ್ಮ. ಯಾರು ಮುಟ್ಟಬಾರ್ದು. ಇದ್ರಲ್ಲಿ ನೀವು ಶೇರ್ ಮಾಡ್ಕೊಳ್ಳಿ ಇಬ್ರು 50-50. ಓಕೆ, ನನ್ನ ಚಾಕ್ಲೇಟ್ ಯಾರು ಮುಟ್ಟಬಾರ್ದು. ನಾನೇನು ಕೊಡ್ಲಿ? ಯಾವಾಗೂ ನೀವೇ ತಿನ್ನಾಗ್ತೀರಿ, ನನಗೆ ಕೊಡ್ದಿರಿ. ಮನೆ ತಂದವಾಗ ಯಾರಾದ್ರೂ ನನಗೆ ಕೊಟ್ಟರೆ ಒಂದನ್ನ ಆಯ್ತು. ಬರೀ ಚಾಕ್ಲೇಟ್ ಆಗುತ್ತೆ. ತಗೋದ್ರೆ ಇನ್ನೇ ಮೂಗಲ್ ಸ್ವಾರ್ಥ ಐತೆ, ಆದ್ರೂ ಚಾಕ್ಲೇಟ್ ಸ್ವಲ್ಪ ಕಚ್ಕೋ. ನಮ್ಮವರು ಗೋವಾಗೆ ಹೋಗಿದ್ದರು. ಸೊ ಹಬ್ಬದ ದಿನ ನೈಟು 7 o'clock ಹಂಗೆ ಬಂದಿದ್ದು. ಬರಬೇಕಾದ್ರೆ ಚಾಕ್ಲೇಟ್ಸ್ ಅಂತೂ ತುಂಬ ತಂದಿದ್ರು. ಇವ್ರು ಫೋನ್ ಮಾಡಿ ಫಸ್ಟೇ ಹೇಳಿದರು ಚಾಕ್ಲೇಟ್ಸ್ ತಗೋಬಾ ಪಪ್ಪ ಅಂತ. ಗೋವಾದಲ್ಲಿ ಚಾಕ್ಲೇಟ್ಸು ಡಿಫ್ರೆಂಟಾಗಿ
ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಹಾಗಾಗಿ ಮಕ್ಕಳು ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ. ತಗೋಬಾ ಅಂತ ಹೇಳಿದರು. ಸೊ ಜಾಸ್ತಿನೇ ತಂದಿದ್ದರು. ಕೊಟ್ಟರೆ ಅಂತೂ ಒಂದೇ ಸಲ ಎಲ್ಲ ತಿಂದುಬಿಡ್ತಾರೆ. ಹಾಗಾಗಿ ನಂಗೆ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಭಾಗಗಳಿಟ್ಕೊಂಡಿದ್ದೀವಿ. ನನಗೆ ಚಾಕ್ಲೇಟ್ಸ್ ಅಂದ್ರೇ ಆಗೋದಿಲ್ಲ. ಸೊ ಚಾಕ್ಲೇಟ್ಸನ್ನು ಎಲ್ಲ ಒಂದೇ ಸಲ ಕೊಟ್ಟರೆ ತಿಂದುಬಿಡ್ತಾರೆ ಅಂತೇಳ್ಬಿಟ್ಟು ಎಲ್ಲ ಭಾಗ ಇಟ್ಟಿದ್ದೀನಿ. ಅದು ಕೂಡ ಅವ್ರು ಕೊಟ್ಟಿದ್ದು ಕೂಡ ನಾನೇ ಇಸ್ಕೊಬಿಟ್ಟೆ. ತಗೊಂಡು ಅವಾಗವಾಗ ಒಂದು ಕೊಡೋಣ ಅಂತೇಳ್ಬಿಟ್ಟು, ಬಟ್ ನಾನು ಅಂದ್ಕೊಳ್ಳೋದಷ್ಟೇ, ಅವರೆಲ್ಲ ಕಿತ್ಕೊಂಡು ಯಾವಾಗೋ ತಿಂದಾಕ್ಬಿಟ್ಟಿರ್ತಾರೆ. ನನಗೆ ಹೇಳ್ದಿರ ಕೂಡ ತಗೊಂಡು ತಿಂದಾಕ್ತಾ ಇರ್ತಾರೆ. ಸೊ ಎಲ್ಲ ಹಂಚಿಕೆ ಆದಮೇಲೆ ನಮ್ಮ ಮೂವರದು ಕೂಡ ಭಾಗಗಳಿಕ್ಕೊಂಡ್ಮೇಲೆ ಲಕ್ಕಿಗೂ ಕೂಡ ತಗೊಂಡೋಗ್ಬೇಕು ಅಂತೇಳ್ಬಿಟ್ಟು ಎಲ್ಲದರಲ್ಲೂ ಸೈಡೆಡು ತಗೊತಾ ಇದ್ದೀವಿ, ಲಕ್ಕಿಗೂ ಮತ್ತು ಪ್ರೀತಮ್ಗೆ. ಸೊ ಎಲ್ಲ ತಗೊಂಡ್ಮೇಲೆ ಕೊಟ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಮತ್ತೆ ಹೋಗ್ತಾಯಿದ್ದೀವಿ. ಅವರು ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು. ಮಧ್ಯಾಹ್ನ ಕೂಡ ನಾವು ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಬೇಗನೆ ಬಂದುಬಿಟ್ವಿ. ಹಾಗಾಗಿ ಸುಜಾತ ಅವರು ಕೂಡ ಆಗಲಿಂದ ಫೋನ್ ಮಾಡ್ತಾನೆ ಇದ್ದರು, ಬೇಗ ಬನ್ನಿರಿ ಅಂತೇಳ್ಬಿಟ್ಟು. ಸರಿ ನಮ್ಮವ್ರು ಬರ್ತಾರೆ ಅಂತೇಳಿ ಫೋನ್ ಮಾಡಿದ್ರು. ಹಾಗಾಗಿ ನಾವು ಇನ್ನೂ ಹೋಗದೆ ಇದ್ದೋಗ್ಬಿಟ್ಟು, ಇಲ್ಲಾಂದರೆ ಸಾಯಂಕಾಲನೇ ಹೋಗ್ತಾಯಿದ್ವಿ. ಈಗ ಹೋಗೋಣ ಅಂತೇಳ್ಬಿಟ್ಟು ಹೊರಟಿದ್ವಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.